ವೈಯಕ್ತಿಕವಾಗಿ ನಾನು ಯಾವ ಪ್ರೇಕ್ಷಕರು ಬೇರೆ ಬೇರೆ ಥಿಯೇಟರ್ಗಳಿಗೆ ಹೋಗಿದ್ದೆ, ಅಲ್ಲೆಲ್ಲ ಮಾತಾಡಿಸಿ ಅವ್ರ ಜೊತೆ ನನ್ನ ಜೊತೆ ಅವರು ಸಿನಿಮಾ ನೋಡಿದ ಸಂತೋಷ ಆಗಿದ್ದ ಖುಷಿಯೆಲ್ಲ ಹಂಚ್ಕೊಂಡ್ರು. ಎಲ್ರಿಗೂ ಹಿಡಿಸಿದೆ. ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ಟಾಕ್ಸ್ ಇದೆ. ಇವತ್ತು ಪ್ರೆಸ್ಸಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ರಿವ್ಯೂಸ್ ತುಂಬ ಎನ್ಕರೇಜಿಂಗ್ ಆಗಿ ರಿವ್ಯೂಸ್ ಬರೆದಿದ್ದಾರೆ. ಹೀಗಾಗಿ ನನಗೆ ಒಬ್ಬ ನಿರ್ದೇಶಕನಾಗಿ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕೆಲಸ ಮಾಡಿದ ಎಲ್ರಿಗೂ ತುಂಬ ಸಂತೋಷ, ತುಂಬ ಖುಷಿಯಾಗಿದೆ. ಭಾಳ ದಿವಸದ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗಿರುವಂಥ ಸಿನಿಮಾನ ಪ್ರೇಕ್ಷಕರು ಒಪ್ಕೊಂಡಿದ್ದಾರೆ. ಹೀಗಾಗಿ ಸಂತೋಷ ಆಗ್ತಾ ಇದೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಏನಂತಾರೆ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಕಾಯ್ತಾ ಇದ್ದೀವಿ. ಬಂದಿದ್ದಕ್ಕೆ ಇಷ್ಟು ಬೆಳಿಗ್ಗೆ ನನಗೆ ಬೆಳಿಗ್ಗೆ ಇಲ್ಲ, ಖುಷಿ ಆಯ್ತು ನಿಜವಾಗ್ಲೂ. ನಿಜ ಹೇಳ್ತೀನಿ, ನಮ್ಮ ಸಿನಿಮಾಗೆ ನಿಮ್ಮಿಂದ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅಂದ್ರೆ ನಿಜ ತುಂಬಾ ಖುಷಿ ಆಯ್ತು. ನಾನು ಎಷ್ಟೇ ಧನ್ಯವಾದಗಳು ಹೇಳಿದ್ರು ಕಮ್ಮಿ ಆಗುತ್ತೆ ನಿಮ್ಗೆ. ನಾನು ರವಿ ಸರ್ ಬರ್ಲಿ ಅಂತ ವೇಟ್ ಮಾಡ್ತಿದ್ದೆ, ಬಟ್ ಐ ಥಿಂಕ್ ಐ ವಿಲ್ ಟಾಕ್. ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ, ನನ್ನ ಕೆಲಸದ ಮೇಲೆ ನನ್ನ ಫುಲ್ ಮೈಂಡ್ ಎಲ್ಲ ಅಲ್ಲೇ ಇತ್ತು. ಬಟ್ ನಾನು ಮೊನ್ನೆ ಸಿನಿಮಾ ನೋಡಿದಾಗ ಅವಾಗ ನಂಗೆ ಒಂದ್ ಅರಿವು ಏನಾಯ್ತು ಅಂದ್ರೆ, ಇವ್ರನ್ನೆಲ್ಲ ನೋಡಿದಾಗ, ಐ ಮೀನ್ ಅನೂಪ್ ಸರ್ ಆಲ್ಸೋ ಅಫ್ಕೋರ್ಸ್, ಎಲ್ಲರನ್ನೂ ನೋಡಿದಾಗ ಓ ಮೈ ಗಾಡ್, ಇಷ್ಟು ದೊಡ್ಡ ದೊಡ್ಡ ಆಕ್ಟರ್ಸ್, ಇಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್, ಇದ್ರಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದೀನಿ, ನಾನು ಏನು ಮಾಡಿಲ್ಲ ಅಂತ ನನಗೆ ಅನಿಸ್ತು. ಪ್ರತಿಯೊಬ್ಬರು ಆಕ್ಟ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಅಂದ್ರೆ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ವಾಸುದೇವ್ ಸರ್ ಅವರು. ಈ ಕಥೆನ ಡೈಲಾಗ್ಸ್ ಆಗಿರ್ಲಿ, ರಮೇಶ್ ಸರ್ ತುಂಬಾ ಇಷ್ಟ ಆಯ್ತು. ಅಂಡ್ ಅಫ್ಕೋರ್ಸ್ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ನಮ್ಮ ರವಿಚಂದ್ರನ್ ಸರ್ ಅವರು. ನನ್ಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಲಿ, ಅವ್ರು ಹೇಳೋ ಡೈಲಾಗ್ ಆಗಿರ್ಲಿ, ಸ್ಟೈಲ್ ಆಗಿರ್ಲಿ ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಪ್ರೆಸ್ ಜೊತೆ ಸಿನಿಮಾ ನೋಡ್ಬೇಕಾದ್ರು, ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ಬೇಕಾದ್ರು ರಿಯಾಕ್ಷನ್ಸ್ ಬರ್ತಾ ಇತ್ತಲ್ವಾ ಆಡಿಯನ್ಸ್ ಇಂದ, ಆ ಡೈಲಾಗ್ಸ್ ಗಳಿಗೆ, ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಕನೆಕ್ಟ್ ಆಗುವಂತ ಡೈಲಾಗ್ಸ್ ಆಗಿರ್ಲಿ, ಆಮೇಲೆ ಇನ್ನು ಬೇರೆ ಬೇರೆ ರೀತಿದು ಲೀಗಲ್ ಪರ್ಸ್ಪೆಕ್ಟಿವ್ ಇಂದ ಆಗಿರ್ಲಿ ಅಥವಾ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇಂದ ಆಗಿರ್ಲಿ, ಎಲ್ಲ ರಿಯಾಕ್ಷನ್ಸ್ ಬರ್ತಾ ಇರೋದು ತುಂಬಾ ಖುಷಿ ಆಯ್ತು ನನಗೆ. ಓ ಮೈ ಗಾಡ್, ಅಷ್ಟು ರೆಲೆವೆಂಟ್ ಆಗಿ ಬರ್ದಿದ್ದಾರೆ ಸಿನಿಮಾ ಕಥೆನ, ಡೈಲಾಗ್ಸ್ ನ ಅಂತ ನನಗೆ ಅನಿಸ್ತು. ಅಫ್ಕೋರ್ಸ್ ಸರ್ ಕೂಡ ಅದೇ ರೀತಿಲಿ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಐ ಥಿಂಕ್ ಹಿ ಹ್ಯಾಸ್ ಗಿವನ್ ಜಸ್ಟಿಸ್ ಟು ಆಲ್ ದಿ ಆಕ್ಟರ್ಸ್ ಆನ್ ಸ್ಕ್ರೀನ್. ಕಥೆಗೆ ಜಸ್ಟಿಸ್ ಕೊಟ್ಟಿದ್ದಾರೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಅಫ್ಕೋರ್ಸ್ ಅನದರ್ ಹೀರೋ ಆಫ್ ದ ಫಿಲ್ಮ್ ಇಸ್ ಅನೂಪ್ ಸರ್. ಯಾಕೆಂದ್ರೆ ನೀವು ಸಿನಿಮಾ ನೋಡ್ಬೇಕಾದ್ರೆ ಅದೊಂದು ಸೌಂಡ್ ಬರುತ್ತೆ ಹಿಂದೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರುತ್ತೆ. ಐ ಥಿಂಕ್ ದಟ್ ಕೀಪ್ಸ್ ಟೇಕಿಂಗ್ ಯು, ನಿಮ್ಮದು ಕಥೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅವ್ರ ಮ್ಯೂಸಿಕ್, ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಅಫ್ಕೋರ್ಸ್ ದೇಸ್ ಪ್ರಮೋದ್ ಅಂಡ್ ಯುನೋ ಅವ್ರು ನನ್ನ ಸೀನಿಯರ್ಸ್ ಆಕ್ಟರ್ಸ್ ಅಲ್ಲಿ ಸರ್ ಮತ್ತೆ ಸರ್. ನಾನ್ ಜಾಸ್ತಿ ಏನು ಹೇಳಕ್ ಹೋಗಲ್ಲ, ನನಗೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು. ಸುಲಭವಾಗಿ ನಾನು ಇವತ್ತಿನ ದಿವಸ ಹೇಳ್ತೀನಿ, ಸಾರು ಮತ್ತೆ ಸಾರು ನಮ್ಮ ಸೀನಿಯರ್ ಮರ್ಯಾದೆ ಯಾವ ಹಂತದಲ್ಲಿ ಹೋಯ್ತು ಅಂದ್ರೆ ಆ ಹಂತದಲ್ಲೇ ಯೋ ವೆಲ್ಕಮ್ ಸರ್. ಇಲ್ಲ, ನನ್ ಪರ್ಸನಲಿ ಅವ್ರ ಪರ್ಫಾರ್ಮೆನ್ಸಸ್ ತುಂಬಾ ಇಷ್ಟ ಆಯ್ತು. ಎಸ್ಪೆಷಲಿ ಒಂದು ಪೊಲಿಟಿಷಿಯನ್ ರೋಲ್ ಪ್ಲೇ ಮಾಡಿದಾರಲ್ವಾ, ಅವರು ಕೆಲವು ಮ್ಯಾನರಿಸಮ್ಸ್ ಯೂಸ್ ಮಾಡಿದ್ದಾರೆ. ಈಸ್ ಯೂಸ್ ಸಮ್ ಮ್ಯಾನರಿಸಮ್ಸ್. ನನಗೆ ಇಷ್ಟು ಎಂಜಾಯ್ ಮಾಡಿದೆ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ. ಆಮೇಲೆ ಇವ್ರು ಕೊಡೋ ರಿಯಾಕ್ಷನ್ಸ್ ಕೂಡ, ರವಿ ಸರ್ ಏನೋ ಒಂದು ಏನೋ ವಾದ ಮಾಡ್ಬೇಕಾದ್ರೆ ಏನೋ ಒಂದು ಡೈಲಾಗ್ ಹೇಳ್ತಾರೆ, ಇವ್ರ ರಿಯಾಕ್ಷನ್ ಬರುತ್ತಲ್ವಾ, ದಟ್ ಈಸ್ ಆಡಿಯನ್ಸ್ ರಿಯಾಕ್ಷನ್ ಕೂಡ. ಸೊ ಓವರ್ ಆಲ್ ನನಗೆ ತುಂಬಾ ಖುಷಿ ಕೊಟ್ಟಿರುವಂತ ಸಿನಿಮಾ. ನೀವೆಲ್ಲರೂ ಸಪೋರ್ಟ್ ಮಾಡಿದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೇನ್ ರವಿ ಸರ್ ಬರ್ಲಿ, ಆಮೇಲೆ ಮಾತಾಡ್ತೀನಿ ಮತ್ತೆ. ಅಲ್ಲ, ಆಕ್ಚುಲಿ ನಾನು ನೋಟಿಸ್ ಮಾಡಿದ್ದೆ ಏನು ಅಂದ್ರೆ ಅವ್ರದ್ದು ರಿಯಾಕ್ಷನ್ಸ್, ಅವರು ಮಾತಿಗೆ ಕೌಂಟರ್ ಕೊಡುವಂತ ರಿಯಾಕ್ಷನ್ಸ್ ಮೇಲೆ ನಾನು ಜಾಸ್ತಿ ಡಿಪೆಂಡ್ ಆಗಿದ್ದೆ. ಆಕ್ಚುಲಿ ಇಟ್ ಹ್ಯಾಸ್ ವರ್ಕ್ ಔಟ್ ವೆರಿ ವೆಲ್. ಸೊ ಸುಜಯ್. ಎಲ್ಲರೂ ನಮಸ್ಕಾರ. ರವಿ ಸರ್ ಶೂಟಿಂಗ್ ಟೈಮಲ್ಲಿ ಅಂದರೆ ಒಬ್ಬ ಕಲಾವಿದ ಹೇಗಿರಬೇಕು ಅನ್ನೋದನ್ನು ನಿಜವಾಗ್ಲೂ ತೋರಿಸ್ಕೊಟ್ರು. ಒಬ್ಬ ನಟ ಯಾವ ರೀತಿ ಡೈರೆಕ್ಟರ್ ಹೇಳ್ಕೊಟ್ಟಿರುವಂಥ ಒಂದು ಡೈಲಾಗನ್ನು ಹಿಡಿದು ಅದನ್ನು ರಿಹರ್ಸ್ ಹೇಗೆ ಮಾಡಬೇಕು, ರಿಹರ್ಸ್ ಮಾಡಿದ್ಮೇಲೆ ಅದನ್ನು ಯಾವ ಥರ ಒಂದು ಮರದ ಬೇಜಾರಿಲ್ಲ, ಆದರೆ ಅದನ್ನು ಹೇಗೆ ವಿ ಹ್ಯಾವ್ ಟು ಟೇಕ್ ಇಟ್ ಫರ್ದರ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಆ್ಯಂಡ್ ಗುರುರಾಜ್ ಸರ್ ಫ್ರಮ್ ದ ಡೇ ಒನ್ ಹೇಳ್ತಿದ್ರು, ಇದು ನೋಡ್ರಿ ಆಮೇಲೆ ಮಾತಾಡೋಣ ಅಂತ. ಸೊ ಅದು ಇವತ್ತು ಆಗಿದೆ.
ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನೋಡಬೇಕು ಅನ್ನೋದೊಂದು ಮಾತ್ರ ನಾವು ಬಾಕಿ ಉಟ್ಕೊಂಡಿರೋದು. ನಿಮಗಿದೆಲ್ಲ ಅಚ್ಚುಕಟ್ಟಾಗಿ ನಡೆದಿದೆ. ಸೊ ಆದಷ್ಟು ಹೆಚ್ಚು ಜನ ಬಂದು ಈ ಸಿನಿಮಾ ಈ ತೀರ್ಪನ್ನು ಬಂದು ನೋಡಬೇಕು ಅಂತ, ಕೊಟ್ಟಿರುವಂಥ ತೀರ್ಪು ಹೇಗಿದೆ ಅಂತ ನೀವು ಅದನ್ನು ನೋಡಬೇಕು ಅಂತ ನಮ್ಮೆಲ್ಲರ ಆಸೆ. ಧನ್ಯವಾದಗಳು. Unfortunately, a good cinema is also influenced by the society only. A bad cinema is also influenced by the society only. Bad elements of the cinema, bad cinema, I'm sorry. ನಾವು ರಾಜಕಾರಣಿಯ ಕೆಲವು ಪಾತ್ರಗಳನ್ನ ತೋರಿಸಿದ್ವಿ ಆ ಸಿನಿಮಾದಲ್ಲಿ. CD ಅಥವಾ ಪೆನ್ ಡ್ರೈವ್ ಅಂತೆಲ್ಲ ನಾವೇನು ಮುಂಚಿತವಾಗಿ ಹೇಳಿದ್ವಿ, ಅದೆಲ್ಲೋ ಒಂದು ಕಡೆ ಸಮಾಜ ಈ ರೀತಿ ಹೋಗ್ಬೋದಾ ಅನ್ನೋ ಒಂದು ಪ್ರಜ್ಞೆ ಕಲಾವಿದರಲ್ಲಿ ಮೂಡ್ತಾ ಬರ್ತಾರೆ. ಆಸ್ ಅ ರೈಟರ್, ಆಸ್ ಅ ಡೈರೆಕ್ಟರ್, ಆರ್ ಪ್ರಾಬಬ್ಲಿ ನಟರಿಗೆ ಕೂಡ ಅದೊಂದು ಪ್ರಜ್ಞೆ ಬರ್ತಾ ಇರುತ್ತೆ. ಸಮಾಜ ಈ ರೀತಿನ ಮುಂದುವರಿಯುತ್ತಾ ಅನ್ನೋದು ಅದೊಂದು ಕಳವಳ, ಒಂದು ಆತಂಕ ಇರುತ್ತೆ. ಯಾವುದೇ ಒಂದು ಕಥೆಯಲ್ಲಿ ಒಂದು ಕೆಟ್ಟ ವ್ಯಕ್ತಿಯ ಪಾತ್ರ ಅತ್ಯಗತ್ಯ, ಅವಾಗಲೇ ಒಂದು ಒಳ್ಳೆಯ ಪಾತ್ರಧಾರಿಗೆ ಮನ್ನಣೆ ಸಿಕ್ಕದು. ಅದರಿಂದ ಸಾಧನೆ ಮಾಡೋಕ್ಕಾಗಲ್ಲ ಆಗಲೇ. ವಿತ್ ವೆರಿ ಅನ್ಫಾರ್ಚುನೇಟ್ ಸರ್ಕಮ್ಸ್ಟಾನ್ಸಸ್ ವಿ ಹ್ಯಾಡ್ ಟು ಶೋ ಅ ಪೊಲಿಟಿಷಿಯನ್ ಇನ್ ದ್ಯಾಟ್ ಶೇಪ್ ಅಂಡ್ ಫಾರ್ಮ್. ಇಟ್ ಇಸ್ ನನಗೆ ಕೇಳ್ಬರ್ತಾ ಇದ್ದೇನೆ, ಪಾತ್ರ ತುಂಬಾ ಚೆನ್ನಾಗಿ ಆಗಿ ಬಂದಿದೆ. ಖುರೇಶಿ ಅನ್ನೋ ಪಾತ್ರ ಅದು ಸಮಾಜದ ಪ್ರತಿಬಿಂಬನೇ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಒಪ್ಪಿಗೆ ಜೊತೆ ನಾವು ಈ ಸಿನಿಮಾನ ನೋಡಬೇಕು. ಎಲ್ಲ ಕಡೆ ಸಿನಿಮಾಕ್ಕೆ ಮತ್ತೆ ಪ್ರತಿಯೊಬ್ಬ ನಟರ ಪಾತ್ರ ಪೋಷಣೆಗೆ ತುಂಬಾ ಒಳ್ಳೆ ಪದಗಳು ಬರ್ತವೆ. ಅಂಡ್ ಮೀಡಿಯಾ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ರೈಟ್ ದ ರಿವ್ಯೂಸ್ ಅಬೌಟ್ ದ ಫಿಲ್ಮ್. Very justifiable reviews have been written by all the newspapers and all the other media houses. Thank you so much. As an artist and as a team, we are all responsible to hear good feedbacks and also correctable feedbacks from you, which will help our journey further. ಪ್ರತಿಯೊಬ್ಬರಿಗೂ ಅದಕ್ಕೆ ಧನ್ಯವಾದಗಳು. ಮತ್ತು ಜಡ್ಜ್ಮೆಂಟ್ ಸಿನಿಮಾ ತುಂಬ ಚೆನ್ನಾಗಾಗಿದೆ. ಎಲ್ಲ ಕಡೆ ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಇದು ಇನ್ನೂ ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮನೇ ನಮಗೆ ಒಂದು ಪ್ರಮುಖ ಕೊಂಡಿಯ ಸಹಕಾರನ ಅಪೇಕ್ಷಿಸಿ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಟ್ರಾಫಿಕ್ಕು ಹೆಲ್ಪ್ ತಗೊಂಡೆ ನನ್ನ ಮಗನಿಂದ ಡ್ರೈವ್ ಮಾಡೋಕ್ಕೆ ಹೋಗಿ ನಾನು ಫಸ್ಟ್ ರೀಲ್ ಓಪನ್ ಆಯ್ತು. ಓಪನ್ ಆದ ತಕ್ಷಣ ಟೈಟಲ್ ಬಂತು. ಟೈಟಲ್ ಬಂದ ತಕ್ಷಣ ಒಂದು ಏನ್ ಸೌಂಡ್ ಕೇಳಿಸ್ತು ನನಗೆ. ಐ ನ್ಯೂ ದ್ಯಾಟ್ ಅನೂಪ್ ಸರ್ ಈಸ್ ಆನ್ ದ ರೈಟ್ ಟ್ರ್ಯಾಕ್. ನನಗೆ ಮುಂದಿಂದ ಏನೂ ಹೇಳೋದು ಬೇಕಾಗಿಲ್ಲ. ನನ್ನ ಮನಸ್ಸಿನೊಳಗೆ ಏನಿತ್ತು, ನಾನು ಯಾವ ಭಾವದೊಳಗೆ ನಾನು ಅದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಅವ್ರು ಹಿಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಒಬ್ಬ ಸಶಕ್ತ ಸಂಗೀತ ಸಂಯೋಜಕ ಒಬ್ಬ ನಿರ್ದೇಶಕನಿಗೆ ಸಿಕ್ಕಾಗ ಆ ಸಿನಿಮಾ ಏನದಲ್ಲ ಬಹಳ ಜನಪ್ರಿಯ ಸಿನಿಮಾ ಆಗ್ತದೆ. ಇವತ್ತು ಅನೂಪ್ ಅವ್ರಿಗೆ ನಾನು ಮೆಸೇಜ್ ಮಾಡಿದೆ, ಫೋನ್ ಮಾಡಿದೆ, ಅವ್ರು ಕೆಲಸದೊಳಗಿದ್ರು. ಬಟ್ ಅವ್ರು ನೋಡಿದ ತಕ್ಷಣ ಬಂದಾರ. ಯೂಶುವಲಿ ಅವರು ಪ್ರೆಸ್ ಮೀಟ್ ಅಲ್ಲಿ ಇಲ್ಲಿ ಬರಂಗಿಲ್ಲ, ತಮ್ಮ ಕೆಲಸನೇ ಮುಖ್ಯ, ಕೆಲಸನೇ ಮಾತಾಡ್ಲಿ ಅಂತಾರೆ. ಇವತ್ತು ಬಂದಾರ, 4 ಮಾತಾಡ್ಲೇಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯ ಮಾಡಿ ಬಹಳ ಒತ್ತಾಯ ಮಾಡಿ ಅವ್ರಿಗೆ ಮಾತಾಡಿಸ್ತೀನಿ. ನೋಡೋಣ. ಬರ್ತಾ ಇದೆ. ನಾನೇನವರು ಏನು ನನಗೆ ತೊಂದರೆ ಕೊಟ್ಟಿಲ್ಲ ಸರ್. ಕೆಲಸ ಮಾಡೋದಕ್ಕೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ, ಅದೇ ಖುಷಿ. ಚೆನ್ನಾಗಿ ಕೆಲಸ ತೆಗೆದ್ರು ನನ್ನಿಂದ, ಅಷ್ಟೇ ಫ್ರೀಡಮು ಇತ್ತು. ಸಿನಿಮಾ ಅಲ್ಲಿ ಅದೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದು ಬಂದಾಗ್ಲೂ 4-5 ಜನ ಹೇಳಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಅಂತ. ಅದೆಲ್ಲದಕ್ಕೂ ಕಾರಣ ಮೊದಲು ಕಥೆ, ಆಮೇಲೆ ಆ ಕಥೆನ ಎಕ್ಸಿಕ್ಯೂಟ್ ಮಾಡಿರೋದು, ಹಾಗೆ ನಮ್ಮೆಲ್ಲ ನಟರು. ತುಂಬಾ ಅಂದ್ರೆ ಒಂದು ಶುದ್ಧವಾದ ಕನ್ನಡ ಮಾತಾಡಿದಾಗ ಸ್ಕ್ರೀನ್ ಮೇಲೆ ಅದಾಗದೆ ಮಾಡಿಸ್ಕೊಂಡು ಹೋಗುತ್ತೆ. ಎಸ್ಪೆಷಲಿ ಸುಜಯ್ ಸರ್ ಕನ್ನಡ ತುಂಬಾ ಅದ್ಭುತವಾಗಿದೆ. ಪ್ಯೂರ್ ಕನ್ನಡ ಅಂತೀವಲ್ಲ ಆ ತರ. ಸಂತೋಷ್ ಮ್ಯಾನರಿಸಮ್ ಅದೇ ಮಾಡಿಸ್ಕೊಂಡು ಹೋಗುತ್ತೆ. ಏನೋ ಒಂದು ಪೆಕ್ಯುಲಿಯರ್ ಆಗಿ ಏನೋ ಒಂದು ನಮಗೆ ಸಿಕ್ಕಿದಾಗ ಜಡ್ಜ್ಮೆಂಟ್ ಅಲ್ಲಿ ಆ ಎಂಟ್ರಿನೇ ಆಗಿರ್ಬೋದು, ದಿಗಂತ್ ಅವರ ಅದೊಂದು ಅವ್ರದ್ದು ಏನದು ಆ ಕನ್ಫ್ಯೂಸಿಂಗ್ ಇದ್ರಲ್ಲಿ ಅವ್ರು ಮಾಡಿದಾರೋ ಇಲ್ವೋ ಅಂತ ಇದರಲ್ಲಿ ಜನಕ್ಕೆ ಇದಾಗೋದು. ಆಮೇಲೆ ಸರ್ ಒಂದು ಮ್ಯಾನರಿಸಮ್ ಪ್ಲಸ್ ರಂಗಾಯಣ ರಘು ಅವ್ರದ್ದು ಅಲ್ಲಿಂದಲೇ ನನಗೆ ಟ್ರಿಗರ್ ಆಗಿದ್ದು. ರಂಗಾಯಣ ರಘು ಯಾವಾಗ ಜೈಲಲ್ಲಿ ಬರ್ತಾರೆ ಅಲ್ಲಿಂದ ಬೇರೆ ತಿಳ್ಕೊಡ್ತು.
ಪ್ಲಸ್ ಇವ್ರದ್ದು ಕಾಮಿಡಿ ಟೈಮಿಂಗ್ ತುಂಬ ಇಷ್ಟ ಆಯಿತು ನನಗೆ, ಎಸ್ಪೆಷಲಿ ಇವರ ಕನ್ನಡ ಸಾರ್ವಜನಿಕ ಅನಿಸುತ್ತೆ. Ladies audience were like they were bringing their family watching the movie. ಅದನ್ನ ನೋಡ್ಬಿಟ್ಟು ತುಂಬಾ ಸಂತೋಷ ಪಟ್ಟು ಬಹಳ ಖುಷಿಯಿಂದ ಸಿನಿಮಾ ನೋಡ್ಕೊಂಡು ಹೋದ್ರು. ಮಳೆ ಇತ್ತು ನಿನ್ನೆ ಸಾಯಂಕಾಲ, ಮಳೆಯೊಳಗೂ ಬಂದಿದ್ರು ಫ್ಯಾಮಿಲಿ ಸಮೇತ. ಸಿನಿಮಾದ ರೆಸ್ಪಾನ್ಸ್, ಸಿನಿಮಾದ ಪ್ರತಿಕ್ರಿಯೆ, ಸಿನಿಮಾದ ಬಗ್ಗೆ ಅಭಿಪ್ರಾಯ ಬಹಳ ಚಲೋ ಉಂಟದ, ಬಹಳ ಚಂದ ಬರೀತದ. ಇನ್ನೊಂದಿಷ್ಟು ಜನ ಬಂದ್ರೆ ನಮಗೆ ಇನ್ನೂ ಹೆಚ್ಚಿಗೆ ಸಂತೋಷ ಆಗ್ತದೆ ಅಂತ ಹೇಳಿ ನನಗೆ ಇದು ಇವತ್ತೆಲ್ಲರೂ ಸೇರಿವಿ. ವಿ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಯು. ಇದು ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ನಾವು ಮೀಟ್ ಮಾಡೋಣ ಅನ್ಕೊಂಡಿದ್ವಿ. ಆಮೇಲೆ ಒನ್ಸ್ ಮೋರ್ ಅಯ್ಯೋ, ಈಗ ನನ್ನ ಮಗನ ಯಾಕಡೆ ಈಗ ಅಂತಾರೆ ಫಸ್ಟ್ ಹಾಗೆ ಹೇಳಿದ್ದನ್ನ ಮತ್ತೆ ಹಾಕೊಳ್ಳಿ. ಕಾಪಿ ಅಂಡ್ ಪೇಸ್ಟ್. ಬಹುಶಃ ಸಿನಿಮಾ ರಿಲೀಸ್ ಆದ ತಕ್ಷಣ ಫಸ್ಟ್ ನೋಡಕ್ ಆಸೆ ಪಡೋದು ಡೈರೆಕ್ಟರ್ ಮುಖದಲ್ಲಿ, ಪ್ರೊಡ್ಯೂಸರ್ ಮುಖದಲ್ಲಿ ನಗು ನೋಡಕ್ ಆಸೆ ಪಡ್ತೀವಿ. ಅದು ಕಾಣಿಸ್ತಾ ಇದೆ. ಯೂಟ್ಯೂಬಲ್ಲಿ ಬೈದಿಲ್ಲ ಸದ್ಯಕ್ಕೆ ನಮ್ಮನ್ನ ಯಾರೇನು. ರವಿ ಬಾಬಣ್ಣ ಬೈಸ್ಕೊಂಡು ಸುಸ್ತಾಗಿದ್ದೆ ನಾನು, ಅದು ಎಲ್ಲೂ ಬೈದಿಲ್ಲ ಅನ್ನೋದು ಒಂದು ಖುಷಿ ಆಯ್ತು ಅಷ್ಟೇ. ಸೊ ಮೆಚ್ಚುಗೆ ಅಂತೂ ಆಗಿದೆ, ಇಷ್ಟಪಟ್ಟಿದ್ದಾರೆ. ಎಷ್ಟು ಇಷ್ಟಪಟ್ಟಿದ್ದಾರೆ, ಏನ್ ಇಷ್ಟಪಟ್ಟಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಟ್ಟಲ್ಲಿ ಪಾಸಿಟಿವ್ ಆಗಿ ಅಂತೂ ತಗೊಂಡಿದೆ ಸ್ಟಾರ್ಟ್. ಈ ವೆದರ್ ಅಲ್ಲಿ, ಈ ಒಂದು ವಾತಾವರಣದಲ್ಲಿ, ಎಲ್ಲ ಡಲ್ ಆಗಿರೋ ಸಮಯದಲ್ಲಿ ಮಾತುಕತೆಗಳು ಅಲ್ಲೆಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಎಲ್ಲ ಪಾಸಿಟಿವ್ ಆಗಿದೆ. ಎಲ್ಲ ದೃಶ್ಯ ಹೋಲ್ಸ್ಕೊಂಡು ಮಾತಾಡ್ತಾರೆ, ಲೀಗಲ್ ಬ್ಯಾಟಲ್ ಅಂತ ಮಾತಾಡ್ತಾರೆ. ಎಲ್ಲ ನಮ್ಮನ್ನ ಲಾಯರ್ ಆಗಿ ಇಷ್ಟಪಟ್ಟಿದ್ದಾರೆ, ನನ್ನ ಮೇಲೆ ನೋಡಿ ಇಷ್ಟಪಟ್ಟಿದ್ದಾರೆ. ಇದು ನಾನು ಅಲ್ಲಿ ಕೇಳ್ತಾ ಇರೋ ಮಾತುಗಳು. ನಾನೊಂದು ಸಿನಿಮಾ ನೋಡೋಕ್ಕಾಗಿಲ್ಲ, ಯಾಕಂದ್ರೆ ನಾನು ಊರಲ್ಲೇ ಇಲ್ಲ, ನಾನು ಊರಿಂದ ಆಚೆ ಇದೆ. ಪ್ರೊಡ್ಯೂಸರು ನೀವು ಬರಬೇಕು ಸರ್, ಪ್ರಮೋಷನ್ ಮಾಡಬೇಕು ಅಂದ್ರು. ಪಿಕ್ಚರ್ ಒಂದು ಸರಿ ಥಿಯೇಟರ್ ರಿಲೀಸ್ ಆದ್ಮೇಲೆ ಇನ್ನು ಪಬ್ಲಿಕ್ ತಗೊಂಡೋಗ್ಬೇಕು ಸಿನಿಮಾನ, ಜನ ತಗೊಂಡೋಗ್ಬೇಕು ಸಿನಿಮಾನ. ನಾವು ಬಂದು ಕೂತ್ಕೊಂಡು ನಾವೇನ್ ಹೇಳಿದ್ರು ಕೂಡ ಅದು ಅವನ್ ಬಿಟ್ಟಿದ್ದು, ಅವನೇನ್ ಮಾತಾಡ್ತಾನೆ, ಅವನೇನ್ ಇಷ್ಟಪಡ್ತಾನೆ ಅನ್ನೋದು. ಸೋಫಾರ್ ನಾನು ಅಲ್ಲಿ ಕೇಳ್ಪಟ್ಟಿರೋದು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಕೇಳ್ಕೊಂಡು ಚೆನ್ನಾಗಿದೆ ಅನ್ಕೊಂಡು ಓಡಾಡ್ತಿದ್ದಾರೆ. ಐ ಥಿಂಕ್ ಮಂಡೇ ಅಷ್ಟೊತ್ತಿಗೆ ಇದ್ರದ್ದು ಇನ್ನು ಸ್ವಲ್ಪ ಬೆಟರ್ ಆಗಿ ನಾವೇನು ಅನ್ಕೊಳ್ತಿದ್ವಿ ಅದಕ್ಕಿಂತ ಬೆಟರ್ ಆಗಿ ಆಗೋ ಸಾಧ್ಯತೆಗಳಂತೂ ಕಾಣಿಸುತ್ತೆ ಅಂತ ಅನಿಸುತ್ತೆ. ದೃಶ್ಯವಾಗಿ ಹೋಲಿಸ್ಕೊಳ್ಳೋದೇ ಒಂದು ಪಾಸಿಟಿವ್ ಮ್ಯಾಟ್ರ್. ಅದು ದೃಶ್ಯ ಅಂದ ತಕ್ಷಣ ಅಂದ್ರೆ ಜನ ನಮ್ಮಲ್ಲಿ ಇವಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೊಂದು ಚಿಕ್ಕದಾಗಿ ಅರ್ಥ ಆಗಿದೆ. ಅಂದ್ರೆ ರವಿಚಂದ್ರನ್ ದೃಶ್ಯ ತರ ಒಂದು ಲಾಯರ್ ಪಾತ್ರ, ಒಂದು ಫ್ಯಾಮಿಲಿ ಪಾತ್ರ, ಈ ತರ ಪಾತ್ರಗಳು ಮಾಡಿದ್ರೆ ನಾವ್ ಇದೀ ಜೊತೆಲಿ ಅನ್ನೋದನ್ನ ಜನ ಹೇಳ್ತಾ ಇದ್ದಾರೆ ಅನ್ನೋದು ನನ್ ತಲೆಗೆ ಬಿದ್ದಿರೋಂತ ಒಂದು ವಿಷಯ. ಒಟ್ಟಲ್ಲಿ ಈ ಟೋಟಲ್ ಪಿಕ್ಚರ್ ಇವ್ರದ್ದು ಗುರುರಾಜ್ ಜಡ್ಜ್ಮೆಂಟ್, ವಾಟ್ ಎವರ್ ದ ರಿಸಲ್ಟ್ ಈಸ್ ಟುಡೇ, ಅದು ಚೆನ್ನಾಗಿದೆ ಅಂದ್ರೂ ಸರಿ, ತುಂಬಾ ಚೆನ್ನಾಗಿದೆ ಅಂದ್ರೂ ಸರಿ, ಎಲ್ಲ ಇವ್ರದ್ದೇ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಂದೆ, ಅದು ಅವ್ರು ಹೇಳ್ಕೊಟ್ಟಿದ್ದಲ್ಲ. ಅವ್ರು ಮಾಡೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಓಡೋಗ್ಬಿಟ್ಟಿದ್ವಿ ಎಲ್ಲರೂ ನಾವು. ಪರ್ಫಾರ್ಮೆನ್ಸ್ ಮಾತ್ರ ನಂದೇ, ಅದು ಡೈಲಾಗ್ ಎಲ್ಲ ಅವ್ರದ್ದೇ. ಅವ್ರು ನಾನು ಡಬ್ಬಿಂಗ್ ಮಾಡಿದ್ರು, ಅದನ್ನ ಒಂದ್ಸರಿ ನೋಡ್ಬಿಟ್ಟು ನೀವೆಲ್ಲ ಓಡೋಗ್ಬಿಡ್ತಿದ್ರಿ. ಅರ್ಧ ನಿಮ್ಗೆ ನಂಬಕ್ಕಾಗಲ್ಲ. ಇವ್ರು ಅರ್ಧ ಪಿಕ್ಚರ್ ಡಬ್ ಮಾಡಿದ್ರು, ಅವ್ನು ಸಂಪತ್ ಅರ್ಧ ಪಿಕ್ಚರ್ ನನಗೆ ಡಬ್ ಮಾಡಿದ್ದ. ಯೋಚನೆ ಮಾಡಿ ಹೆಂಗಿರುತ್ತೆ ಸಿನಿಮಾ ಅಂತ. ಅವಾಗ ಇವ್ರೊಬ್ಬ ಮಾಡಿರ್ಲಿಲ್ಲ ನನಗೆ. ಇವ್ರು ಫಸ್ಟ್ ಆಫ್ ಆಲ್ ಡೈಲಾಗ್ ಇರಲಿಲ್ಲ ಬಿಡಿ. ಕೋರ್ಟಲ್ಲಿ ಕೂತ್ಕೊಂಡು ಗೊರಾಯಿಸಿದೆ ಇವನು. ಕೋರ್ಟಲ್ಲಿ ಹಿಂಗ್ ನೋಡೋದೇನೋ, ಹಂಗ್ ನೋಡೋದೇನೋ, ಎಕ್ಸ್ಪ್ರೆಷನ್ ಕೊಟ್ಟಿದ್ದೇನೋ, ಒಂಥರ ಮೌನ, ಒಂಥರ ಕಮಲಾಸ್ ಅಂತ ಕೂತಿದ್ದ ಇದ್ರಲ್ಲಿ. ಯಾವ ಪಿಕ್ಚರ್ ಅದು? ಪುಷ್ಪಕ ವಿಮಾನ ತರ. ವಿಮಾನದಲ್ಲಿ ಕೂತಿಲ್ಲ, ಬೆಂಚ್ ಮೇಲೆ ಕೂತಿದ್ದೆ. But it is important that everybody has a smile by the end of the film. The result is more important. ಪ್ರೊಡ್ಯೂಸರ್ ಮುಖದಲ್ಲಿ, ಡೈರೆಕ್ಟರ್ ಮುಖದಲ್ಲಿ ನಗು ಬಂದ್ರೆ, ಇಲ್ಲಿ ನಾವು ಕೂತಿರೋ ಪರ್ಫಾರ್ಮರ್ಸ್ ಯಾರೇ ಆಕ್ಟ್ ಮಾಡಿದ್ರು ಕೂಡ ವಿ ಆರ್ ಹ್ಯಾಪಿ ಫಾರ್ ದೇರ್ ಹ್ಯಾಪಿನೆಸ್ ಅಷ್ಟೇ. ಫೈನಲಿ ನಾವೆಲ್ಲ ಒದ್ದಾಡೋದು ಒಂದಕ್ಕೆ, ಒಂದು ಓವರ್ ಆಲ್ ಪ್ರಾಜೆಕ್ಟ್ ನಗು ತರಬೇಕು ಎಲ್ಲರೂ. ಸಿನಿಮಾ ಪ್ರಮೋಷನ್ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಥಿಯೇಟರ್ ಜನ ಹೋದ್ಮೇಲೆ ಇನ್ನು ಅವ್ರು ಬಂದು ಆಚೆ ನಗ್ನಕ್ಕೆ ಆಚೆ ಬಂದ್ರೆ ಆ ನಗು ಇಲ್ಲೆಲ್ಲ ಕ್ಯಾರಿ ಆಗುತ್ತೆ. ಆ ನಗು ಇನ್ ಮುಂದಕ್ಕೂ ಹೀಗೆ ಈ ಸಿನಿಮಾ ಇನ್ನೆಷ್ಟು ನಗು ಕೊಡ್ತಾರೆ, ನಗು ಕೊಡ್ಲಿ. ಇನ್ನೊಂದು ಪಿಕ್ಚರ್ ಸೈನ್ ಮಾಡ್ತಾರೆ, ಅವಾಗ ಚೆನ್ನಾಗಿದೆ, ನಮ್ಗೆ ಖುಷಿ ತಾನೆ. ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೋಬಹುದು. ಸರ್ ಇಲ್ಲೇ ಇದೀನಿ ಸರ್, ಬಂದು ಈ ನನ್ನ ಮಗನ ಕಾಯ್ಬೇಕಾ ನಾನು? ಇಲ್ಲ ಸರ್, ಬಂದು ಕೂತಿದ್ದೀನಿ ಸರ್. ಎಲ್ಲ ಕೊಟ್ರಿ ನಾನು ಹಾಕಿವನ್ಗೆ ಸರ್. ಅವರು ಹೇಳೋದೆಲ್ಲ ಮನೇಲಿ ಹೇಳಿದ್ದಾರೆ, ಕೋರ್ಟಲ್ಲಿ ನೀವು ಮಾತ್ರ ಮಾತಾಡಬೇಕು ಸರ್ ಅನ್ನೋದು ಉದ್ದೇಶ ಆಗಿ. ಜಡ್ಜ್ಮೆಂಟ್ ಅನ್ನೋದು ಹಾಗೆ ಹೇಳಿದ ಹಾಗೆ ಆ ತೀರ್ಪನ್ನ ನಿಮ್ಮ ಮಡಲಿಗೆ ಹಾಕಿದೀವಿ. ನಿಮ್ಮ ತೀರ್ಪನ್ನ ನೀವು ಕೊಡ್ಬೇಕಾಗತ್ತೆ. ಈಗ ಒಂದು
ಕಾನ್ಫಿಡೆಂಟ್ ಆಗಿರುವಂತಹ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದೊಂದು ಬೇರೆ ಖುಷಿ ತಂದುಕೊಡುತ್ತೆ. ಫ್ರಮ್ ದ ಡೇ ಒನ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ. ಬರವಣಿಗೆಯಲ್ಲಾಗಲಿ ನನ್ನ ಯೋಚನೆಯಲ್ಲಾಗಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದನ್ನ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋದನ್ನ ಅವರು ಫ್ರಮ್ ದ ಡೇ ಒನ್ ಹೇಳ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಹೆಚ್ಚು ಜನ ಇದನ್ನು ನೋಡುವಾಗ ಇನ್ನೂ ಹೆಚ್ಚು ಸ್ಫೂರ್ತಿ ಸಿಗುತ್ತೆ ಅನ್ನೋದು ಈ ಒಂದು ಮಾತುಕತೆ ಒಂದು ಸಾರಾಂಶ ಅಂತ ಅನ್ಸುತ್ತೆ ನನಗೆ. ಸೊ ಹೆಚ್ಚು ಬಂದು ಥಿಯೇಟರ್ಲಿ ಈ ಸಿನಿಮಾನ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೇನೆ. ನಮಸ್ಕಾರ. ನಾನು ಆಕ್ಟರು, ಏನೇ ನಿಮ್ಮನ್ನ ತಿಳಿಸೋದಿತ್ತಂದ್ರು ನಾನು ಬೇರೆ ಕಡೆ ಸಾಯಂಕಾಲ ನಾವು ಮೀಟ್ ಮಾಡೋಣ, ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು. ಬಟ್ ದ ಎಂಟೈರ್ ಇದು ಶೂಟಿಂಗ್ ಅಲ್ಲಿ ನಾವು ಏನಿದ್ವಿ, ಯಾವುದೇ ತರಹದ ಏನು ಹರ್ಡಲ್ಸ್ ಅಥವಾ ಏರು ಇಳಿತಗಳು ಇರದೇನೆ ನಮಗ್ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ. ಇನ್ನೊಂದೇನು ಅಂತಂದ್ರೆ ಇವತ್ತಿಗೂ ಆ ಚಾರ್ಮ್ ಇದೆಯಲ್ಲ, ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಒಂದು ಚಾರ್ಮ್ ಏನಿದೆ, ಆ ಚಾರ್ಮೇ ಈ ಸಿನಿಮಾನ ಹಿಡ್ಕೊಂಡು ನಾನು ಬರೆದದ್ದು ಅಥವಾ ನಾವು ಏನೇನು ಕಷ್ಟಪಟ್ಟಿವಿ, ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಕ್ಯಾರಿಸ್ಮ್ಯಾಟಿಕ್ ಪ್ರೆಸೆನ್ಸ್. ಅವ್ರು ಹೇಳೋ ಡೈಲಾಗ್ ಹೇಳೋ ರೀತಿ, ಅವ್ರು ಮಾಡೋ ಶೈಲಿ ನನಗೊಂದ್ಸರ್ತಿ ಅನ್ಸೋದು ಎಲ್ಲೋ ಇಲ್ಲಿ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ. ನಾನು ಬಿಟ್ಬಿಟ್ಟೆ. ಕೆಂಪರಾಜ್ ಸರ್ ಹೇಳಿದ್ರು, ಸರ್ ನಿಮ್ಗೆ ಬಹಳಷ್ಟು ಸರ್ತಿ ಒಂದಿಬ್ಬರು ಇನ್ನೊಬ್ಬ ಸೀನಿಯರ್ ಇವ್ರದ್ದು ಹೇಳಿದ್ರು, ಸೂಪರ್ ಸ್ಟಾರ್ದು ಹೇಳಿದ್ರು, ಅವರು ನೀವು ಮಾಡೋವಾಗ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಅವ್ರು ಏನ್ ಮಾಡಿದ್ದಾರೆ, ಅವ್ರದ್ದು ಜಾದು ಏನಿದೆ ಅನ್ನೋದು ನಿಮ್ಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ, ಈಗೇನು ಯೋಚನೆ ಮಾಡ್ಬಿಡಿ ಅಂತ ಹೇಳೋರು. ನಾನು ಮತ್ತೆ ಬಂದು ರಶಸ್ ನೋಡಿದಾಗ ನನ್ಗೆ ಗೊತ್ತಾಗೋದು, ಓಕೆ ಆ ಕಣ್ಣಲ್ಲೇನೆ ಏನೋ ಒಂದು ಕಮ್ಯುನಿಕೇಟ್ ಮಾಡಿದ್ದಾರೆ, ಆ ನಿಂತಿರೋ ಶೈಲಿನಲ್ಲೇ ಏನೋ ಒಂದು ಹೇಳಿದ್ದಾರೆ, ಅದು ಗೊತ್ತಾಗುತ್ತೆ ನನಗೆ. ಸೊ ಹಂಗಾಗಿ ನನಗೆ ಆ ಆತ್ಮವಿಶ್ವಾಸ ಬೆಳ್ಕೊಂಡೇ ಹೋಯ್ತು. ನನಗೇನು ಅನಿಸ್ತು ಅಂತಂದ್ರೆ, ಯಾವುದೋ ರೂಪದೊಳಗ ಯಾವುದೋ ದೇವರ ಅನುಗ್ರಹ ಇಷ್ಟು ನನಗೆ ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟವ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಡಿಟರ್ ಎಲ್ಲರಿಗೂ ನಮಸ್ತೆ. ಬಟ್ ನನ್ನ ಮಾತೇನಿದ್ರು ಎಡಿಟಿಂಗ್ ಟೇಬಲ್ ಮೇಲೆ ಇರುತ್ತೆ, ಅದು ನೋಡಿದ್ದೀರ ನೀವೆಲ್ಲ. ಇದರಲ್ಲಿ ಒಂದೆರಡು ದೃಶ್ಯಗೆ ಒಂದು ಶೂಟ್ ಮಾಡೋದು ಬೇಕಾಗಿತ್ತು. ಎಡಿಟ್ ಮಾಡಿದ್ಮೇಲೆ ಅದನ್ನ ಡೈರೆಕ್ಟರ್ಗೆ ಹೇಳಿದ್ದಕ್ಕೆ ಶೂಟ್ ಮಾಡ್ಕೊಂಡು ಕೊಟ್ಟರು. ಲಾಸ್ಟ್ ಕುಂಬ್ಳಕಾವಡಿ ದಿವಸನೂ ಬಿಡಲಿಲ್ಲ, ಅವಾಗಲೂ ಒಂದೆರಡು ಶಾರ್ಟ್ ತೆಗೆದು ಕೊಟ್ಟರು. ಸೊ ಇದನ್ನೆಲ್ಲ ಮಾಡಿದ್ಮೇಲೆ ಸಿನಿಮಾ ಚೆನ್ನಾಗಿ ಬಂದಿದೆ. ಆ ಕಟಿಂಗ್ ಬಗ್ಗೆ ತುಂಬ ಜನಗಳು ಮಾತಾಡ್ತಾ ಇದ್ದಾರೆ, ಪ್ಲಸ್ ಕೃಷ್ಣವರು ಮಾತಾಡ್ತಾ ಇದ್ದಾರೆ. ಅದು ನಂಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಏನೇ ಕಂಪ್ಲೇಂಟ್ ಇದ್ರು ಈಗ ಹೇಳ್ಬೋದು ನೀವು. ಎಲ್ಲರಿಗೂ ಮೊದಲು ನಾನು ರವಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಮಾಡಿದ ಒಂದು ರಿಕ್ವೆಸ್ಟಿಗೆ ನಿನ್ನೆ ಒಪ್ಪಿ ಪ್ರೆಸ್ ಮೀಟಿಂಗ್ ಬಂದರು. ಥ್ಯಾಂಕ್ ಯು ಸರ್. ನೀವು ಬಂದಿದ್ದು ನಮಗೆ ಧೈರ್ಯನೇ ಬೇರೆ. ಅದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಇನ್ನೇನು ಪ್ರೇಕ್ಷಕರು ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಆಕ್ಚುಲಿ ಮಾತಾಡ್ತಾರೆ, ಸೊ ಇನ್ನೂ ಒಂದು ಎರಡು ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ರವಿ ಸರ್, ಯು ಆರ್ ಅಮೇಸಿಂಗ್ ಆನ್ ಸ್ಕ್ರೀನ್. ನಾನೇನು ಹೇಳ್ಬೇಕಾಗಿಲ್ಲ ಆಕ್ಚುಲಿ. ನೀವು ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟು ಖುಷಿ ಆಗೋದು ಗೊತ್ತಾ? ದರ್ ಇಸ್ ಸಮ್ ಕೈಂಡ್ ಆಫ್ ಗಿಫ್ಟ್ ಬ್ಲೆಸ್ಸಿಂಗ್ ದಟ್ ಯು ಹ್ಯಾವ್. ನಿಜ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ಸ್ಕ್ರೀನ್ ನೋಡುವಾಗ, ನಿಜ ಹೇಳ್ತಾ ಇದ್ದೀನಿ. ಅಮೇಸಿಂಗ್. ಅಂಡ್ ದಟ್ ಟು ನಾನು ಸರ್ ಪಕ್ಕ ನಿಂತ್ಕೊಂಡಿದ್ದೀನಿ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ತುಂಬಾ ಜನ ನನ್ ಕಾಲ್ ಮಾಡಿ ಹೇಳಿದ್ರು, ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಜೊತೆಲಿ. ನನ್ಗೆ ಅದೇ ಖುಷಿ ಆಗಿದೆ ಆಕ್ಚುಲಿ. ಸೊ ಅದೇ ಖುಷಿಗೆ ಐ ಓನ್ ಯುವರ್ ಟಿ ಶರ್ಟ್. ನೀವು ಹಾಕೋದಿಲ್ಲ ಒಳಗಡೆ. Okay guys, so thank you sir for being so kind to me throughout the shooting. Ellano yeah actually ನಾನು ಟ್ರೇಲರ್ ಲಾಂಚ್ ಅಲ್ಲಿ ಹೇಳ್ತಾ ಇದ್ದೆ, ಸರ್ ಕಂಡ್ರೆ ಭಯ ಅಂತ. ಇಟ್ಸ್ ಆಕ್ಚುಲಿ ಭಯ ಅಂದ್ರೆ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ರವಿ ಸರ್. ಸೊ ಅದು ಆಮೇಲೆ ತುಂಬಾ ಪ್ರೀತಿ. ನಾನು ಹೇಳ್ದಂಗೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಅಂತೆಲ್ಲ ಹೇಳ್ದೆ, ಬಟ್ ಐ ಲವ್ ಹಿಸ್ ಪರ್ಸನಾಲಿಟಿ. ನಾನು ಅವ್ರ ಫ್ಯಾನು. So yeah, for me it was a huge moment to share the screen with him. And sir, why did you cut so many of my scenes from the movie? ಇಲ್ಲ ನನಗೆ ಅರ್ಥ ಆಗುತ್ತೆ.
I mean, as an actor, I want more scenes in the movie, but as a story, ನನಗೂ ಅರ್ಥ ಆಗುತ್ತೆ ಅವರು ಪಾಪ ಎಲ್ಲಿ ಏನು ಅಂತ. So I'm not complaining. I just wanted to have fun ಅಷ್ಟೇ. But Guru sir, thank you for this opportunity, sir. Like Ravi sir said, this is your film. At the end of the day, ನೀವು ಏನೇ ಮಾಡಿದ್ರು, ನಾವು ಶೂಟಿಂಗ್ ಅಲ್ಲಿ ಏನೇ ಮಾಡಿದ್ರು, ಅದೇನೇ ನಡೆದ್ರು, at the end of the day ನೀವು ಏನ್ ಸಿನಿಮಾ ನೋಡ್ತೀರಾ, that is Guru sir's film. Thank you, and thanks to all the producers. ಇನ್ನೊಂದು ಸಣ್ಣ ಜಡ್ಜ್ಮೆಂಟ್ ಸಿನಿಮಾದಿಂದ, ರವಿ ಸರ್ದು ಸಿನಿಮಾದಿಂದ 30ರಿಂದ 40 ಥಿಯೇಟರ್ಗಳು ರೀಓಪನ್ ಆಗಿದೆ. ಸೊ ನಾವು ಬೇರೆ ಯಾವುದೋ ಒಂದು ನಿರಾಶಾ ಭಾವದೊಳಗ ಕಾಲದೊಳಗಿದ್ದಾಗ 30ರಿಂದ 40 ಥಿಯೇಟರ್ಸ್ಗಳು ಬರೀ ಅವ್ರ ಹೆಸರು ಮೇಲೆ ರೀಓಪನ್ ಆಗ್ತಂದ್ರೆ ಅವ್ರದ್ದು ತಾಕತ್ ಏನದ ಅನ್ನೋದು ನಿಮಗೆ ಗೊತ್ತಾಗ ಇಂಡಸ್ಟ್ರಿ ಒಳಗ ಮತ್ತು ಪ್ರೇಕ್ಷಕರ ಮಧ್ಯೆ. ನನಗ ಯಾವ್ದಾವ್ದು ಊರಿಂದ ಎಲ್ಲೆಲ್ಲಿ ಸಣ್ಣ ಸಣ್ಣ ಊರಿಂದ ಸಹಿತ ನನಗೆ ಫೋನ್ಗಳು ಬಂದಾವ, ನಮ್ಮ ಸಿನಿಮಾದೊಳಗೆ ನಿಮ್ಮ ಸಿನಿಮಾ ನಮ್ಮ ಥಿಯೇಟರ್ ಹಾಕಿವಿ, ನಮಗೆ ಬಹಳ ಸಂತೋಷ ಅದ, ಬಹಳ ಖುಷಿ ಅದ ಅಂತ ಹೇಳೋಣ. ನನಗೆ ಅದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್. ಐ ಡಿಂಟ್ ನೋ ದ್ಯಾಟ್ ದಿಸ್ ಇಸ್ ದ ಕೈಂಡ್ ಆಫ್ ಪವರ್, ಅವರಿಗೆ ಅಂತ ಅಯಸ್ಕಾಂತದಂಗೆ ಸೆಳೆಯುವಂತ ಶಕ್ತಿ ಅವ್ರಿಗೆ ಅದ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ. ಇದು ನನಗೆ ಬಹಳ ಸಂತೋಷ. ನಮ್ಮ ರಿಲಯನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತರೂ ಸರ್ ನಿಮಗೆ ಬೇಕಾದ್ರೆ ಲಿಸ್ಟ್ ಕೊಡ್ತೀನಿ, ಥಿಯೇಟರ್ ಹೆಸರು ಹೇಳ್ತೀನಿ ಅಂತಂದ್ರು. ಇಲ್ಲ, ಇಷ್ಟಕ್ಕೆ ಸಾಕು, ನಾನು ನಿಮ್ಗೆ ನಂಬ್ತೀನಿ. 40 ಥಿಯೇಟರ್ ರೀಓಪನ್ ಆಗೋದು, ಅದು ಈ ಟೈಮ್ ಒಳಗೆ ಸಿನಿಮಾನೇ ಓಡಂಗಿಲ್ಲ ಅನ್ನೋ ಟೈಮ್ ಒಳಗೆ ಒಂದು ಸಿನಿಮಾ ಬರ್ತದ, ರವಿ ಸರ್ ಹೆಸರೊಳಗೆ ಒಂದು ಸಿನಿಮಾ ಬರ್ತದ. ಆ ಸಿನಿಮಾ ಬಂದಾಗ 40 ಥಿಯೇಟರ್ ಓಪನ್ ಆಗ್ತಾವ. ಇದು ನನಗೆ ಇದು ರೆಕಾರ್ಡ್ನೊಳಗೆ ಹೋಗ್ಬೇಕು. ಅದನ್ನ ಮಾಧ್ಯಮ ಮಿತ್ರರು ಇದನ್ನ ನೋಟ್ ಮಾಡ್ಕೊಳ್ಳಿ, ಇದು ಹೋಗ್ಲಿ. ಜನರು ಸಿನಿಮಾನ ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಸುವಾಗ ಇನ್ನು ಮುಂದೆ ಈ ಸಿನಿಮಾದ ರೆಫರೆನ್ಸ್ ಅವ್ರ ಭಾಷೆ ಒಳಗೆ ಹೋಗ್ಲಿ ಅಂತ ನನಗೆ ಆಸೆ ಆಗ್ತದೆ. ರವಿ ಸರ್ ಅದು ಅಲ್ಲಿ ಇದು ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅನೂಪ್, ನೀವು ಮಾತಾಡ್ಲೇಬೇಕು. ಇಲ್ಲ ಇಲ್ಲ ಮಾತಾಡಿ. ಎಲ್ಲರೂ ಮಾತಾಡಿದ್ದಾಗಿದೆ. ಇವತ್ತೇನು ನಿಮ್ಮ ಮುಂದೆ ಕೂತಿದ್ದೀನಿ, ಅದಕ್ಕೆ ಕಾರಣನೇ ಆ ಪ್ರೇಮಲೋಕ ಸಿನಿಮಾ. ಪ್ರೇಮಲೋಕ ಸಿನಿಮಾ ಬರ್ಲಿಲ್ಲ ಅಂದಿದ್ರೆ ನಾನು ಸಂಗೀತ ನಿರ್ದೇಶಕನೂ ಆಗ್ತಿರ್ಲಿಲ್ಲ, ಗಾಯಕನೂ ಆಗ್ತಾ ಇರಲಿಲ್ಲ, ಏನೂ ಇಲ್ಲ. ರವಿ ಸರ್ ಇದ್ಮೇಲೆ ಅದು ಪ್ರೇಮಲೋಕ ಯಾರಾದ್ರೂ ಒಬ್ರು ಮಾತಾಡ್ಲೇಬೇಕು. ಅದು ಬಿಟ್ಟು ಏನಕ್ಕೆ ಅಂದ್ರೆ ಅದೊಂದು ಫೌಂಡೇಶನ್, ಅದು ಕನ್ನಡ ಇಂಡಸ್ಟ್ರಿಗೆ ಬುನಾದಿ. ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅದು. ಎಷ್ಟೊಂದು ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತದೆ. ಎಷ್ಟೇ ಕಾಲ ಆದ್ರೂ ನಮ್ಮ ಕನ್ನಡ ಚಿತ್ರರಂಗ ಇರೋರ್ಗು ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತೆ. ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ ಅವಾಗ ಅಂದ್ರೆ ನಾವೇನು 80s ಕಿಡ್ಸ್ 90s ಕಿಡ್ಸ್ ಅದನ್ನ ಮರೆಯಕ್ ಆಗದೇ ಇಲ್ಲ. ಆ ಸಿನಿಮಾನ ಹಾಡುಗಳು, ಇವ್ರ ತಂದಂತ ಚೇಂಜಸ್ ಇಂಡಸ್ಟ್ರಿಗೆ, ಆ ಬಜೆಟ್ ವೈಸ್ ಆಗ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ನನಗೇನಕ್ಕೆ ಖುಷಿ ಆಗುತ್ತೆ ಅಂದ್ರೆ ನಾನು ಇವತ್ತು ಇಲ್ಲಿ ಕೂತಿರೋ ಕಾರಣನೇ ಆ ಪ್ರೇಮಲೋಕ ಸಿನಿಮಾ, ಆ ರವಿಚಂದ್ರನ್, ಹಂಸಲೇಖ ಇವೆರಡು ಕನ್ನಡ ಇಂಡಸ್ಟ್ರಿ ಶಕ್ತಿಗಳು. ಇವತ್ತು ನನ್ನ ಸಂಗೀತ ನಿರ್ದೇಶಕ ನಮಗೆ ಹತ್ತತ್ರ ಒಂದು 75-80 ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ. ಸೊ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿರೋದೇ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಜಡ್ಜ್ಮೆಂಟ್ ಸಿನಿಮಾ ಬಗ್ಗೆ ಬಂದ್ರೆ ಹೇಳಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆಲ್ಲ ಗುರುರಾಜ್ ಸರ್ದೆ, ಎಲ್ಲ ರವಿ ಸರ್ ಹೇಳ್ದಂಗೆ ಎಲ್ಲ ಗುರುರಾಜ್ ಸರ್ದೆ. ಸೊ ಮಾಧ್ಯಮ ಮಿತ್ರರೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೊಳ್ಳೆ ವಿಷಯಗಳು ಕೇಳ್ಬಿಟ್ಟೆ. 30 ಚಿತ್ರಮಂದಿರಗಳು ಮತ್ತೆ ಜಾಸ್ತಿ ಆಗಿದೆ ಅಂತ ಖುಷಿ ಆಗುತ್ತೆ ಇದೆಲ್ಲ ಕೇಳೋದಕ್ಕೆ. ಸೊ ನಿಮ್ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಮತ್ತು ಅವ್ರ ಸಿನಿಮಾಗೆ ವರ್ಕ್ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಅದು ಇಲ್ಲೊಂದು ಪೂರ್ವಜನ್ಮದ ಪುಣ್ಯ ಅನ್ಸುತ್ತೆ. ಫಸ್ಟ್ ನನಗೆ ಸರ್ ಅನೂಪ್ ಸರ್ ಹೇಳಿದ್ರು, ಅಂದ್ರೆ ನಾನು ಸಂಗೀತ ನಿರ್ದೇಶಕ ಆಗೋದಕ್ಕೆ ಕಾರಣ ಪ್ರೇಮಲೋಕ ಮತ್ತೆ ರವಿ ಸರ್ ಅಂತ. ನಾನು ರವಿ ಸರ್ ಸಿನಿಮಾಗೆ ಹಾಡ್ಬೋದಕ್ಕೆ ಕಾರಣ ಅನೂಪ್ ಸರ್ ಮತ್ತೆ ಗುರು ಸರ್. ಸೊ ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಜಡ್ಜ್ಮೆಂಟ್, ಈಗ ಜನರೇ ನಮಗೆ ನಿನ್ನೆಯಿಂದ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ನಿನ್ನೆ ಫಸ್ಟ್ ರಿವ್ಯೂ ನೋಡಿದೆ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಗುರು ಸರ್ ಎಷ್ಟು ಪ್ಯಾಷನೇಟ್ ಆಗಿ ಈ ಸಿನಿಮಾ ಮಾಡಿದ್ದಾರೆ ಅನ್ನೋದು. ಅಂದ್ರೆ ಒಬ್ಬ ಒಂದು ವೃತ್ತಿಯನ್ನ ಮುಗಿಸಿ ಮತ್ತೆ ಸಿನಿಮಾ, ಯೂಶುವಲಿ ಒಂದು ಏಜ್ ಆದ್ಮೇಲೆ ಇಲ್ಲ ನನ್ಗೆ ಆಗಲ್ಲ, ನನ್ಗೆ ಬೇಡ ಅನ್ನೋ ಒಂದು ಮನಸ್ಥಿತಿಯಲ್ಲಿರುವಂತ ಅವ್ರಿಗೆ ತುಂಬಾ ಮಾದರಿ ಆಗ್ತಾರೆ.
ನಮಗೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಏಜ್ ಮ್ಯಾಟ್ರ್ ಆಗಲ್ಲ. ನಾವು ಯಾವಾಗ ಬೇಕಿದ್ರು ನಮ್ಮಲ್ಲಿ ಪ್ಯಾಷನ್ ಇದ್ರೆ ಅದು ನಮ್ಮನ್ನ ಕರ್ಸ್ಕೊಳ್ಳುತ್ತೆ ಅನ್ನೋದಕ್ಕೆ ಗುರು ಸರ್ ಆಗಿರ್ಬೋದು, ಅವರ ಸಂಪೂರ್ಣ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅವರೆಲ್ಲರೂ ಒಂದು ಮಾದರಿ. ಸೊ ಜಡ್ಮೆಂಟ್ ಸಿನಿಮಾ ಥಿಯೇಟರ್ ಇದೆ, ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ರವಿ ಸರ್. ಥ್ಯಾಂಕ್ ಯು ಸರ್. ಹಾಡಲ್ಲಿ ಕಥೆಗಳ ಸೀನ್ಗಳೆಲ್ಲ ಹೋಗ್ತಾ ಇರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಅವ್ರಿಗಿಂತ ಒಂದು ಹಾಡಿಲ್ಲ. ಒಂದು ರೆಕಾರ್ಡು ಮಾಡಿಸಿದ್ರು, ಶೂಟ್ ಮಾಡಬೇಕು ಅಂತ ಹೊರಟರು. ನಾನು ಬೇಡ, ಇದೊಂದು ವಿಭಿನ್ನವಾಗಿರುತ್ತೆ, ಹಾಡಿಲ್ಲೇ ಅವ್ರ ಸಿನಿಮಾ ಬಂದು ತುಂಬಾ ಚೆನ್ನಾಗಿರುತ್ತೆ, ಈ ಮಾದರಿಲೂ ನೋಡ್ಲಿ ಜನ ಅಂತ ಹೇಳಿ ಅದನ್ನು ಕರೆದೆ. ಇವತ್ತು ಸಕ್ಸಸ್ ಆಗಿದೆ. ನೀವೇನ ತಡೆದಿದ್ರು? ರವಿ ಸರ್ ಮೊನ್ನೆ ಬೈತಾ ಇದ್ರು ಹಾಡಾಕಿಲ್ಲ ಅಂತ, ಒಂದು ಡೇಟ್ ಇಲ್ಲ ಅಂತ. ಸರ್, ಆ ಪೆನ್ ಡ್ರೈವ್ ಸೀನು ಇತ್ತೀಚೆಗೆ ಶೂಟ್ ಮಾಡಿದ್ದ ಅಂತ. ಸುಜಯ್ ಅವಾಗಲೇ ಚಾಷ್ಟೆ ಮಾಡ್ಲಿಕ್ಕಿದ್ರು. ಹೋದ ವರ್ಷ ಯಾರಿಗಾರ ಗೊತ್ತಾಯ್ತು ಅಲ್ಲ, ನೀವು ಸುಜಯ್ ಯಾವಾಗಲೇ ಇದು ಮಾಡ್ತಿದ್ರು ಅಂದ್ಬಿಟ್ಟು ಫುಲ್ ಹೇಳ್ಬಿಡಿ ಸರ್. ಆಮೇಲೆ ಸುಜಯ್ ಯಾವಾಗಲೇ ಪೆನ್ ಡ್ರೈವ್ ಇಟ್ಕೊಂಡು ಇದು ಮಾಡ್ತಿದ್ರು ಬೇರೆ ಪೆನ್ ಡ್ರೈವ್ ಬಗ್ಗೆ ಇದೆಲ್ಲ ನೀವು ಹೋದ ವರ್ಷ ಯಾರು ಆಚಾರ ಕೇಳಿ ಬಂದಿದ್ರೇನೋ ಅಂತ ಕೇಳಿದ್ರು. ಅದು ಆಗಿದೆ. ಬಹುಶಃ ರಾಜಕಾರಣ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಅದೇ ಮುಖಗಳು, ಅದೇ ಘಟನೆಗಳು, ಅದೇ ತರದ ತಪ್ಪುಗಳು, ಅದೇ ತರದ ಬಿಹೇವಿಯರು, ಅದೇ ತರದ ಜನರದ್ದು ರಿಯಾಕ್ಷನ್ಸ್, ಅದು ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಹಾಗಾಗಿ ಹೋದ ವರ್ಷ ಅದಕ್ಕೂ ಹಿಂದಿನ ವರ್ಷ ಆಗಿದ್ದನ್ನು ನಾನು ನೆನೆಸ್ಕೊಂಡು ಕನ್ಸಿಡರ್ ಮಾಡಿ ಇದು ನಡೆದ ಘಟನೆಗಳನ್ನು ಆಧರಿಸಿದ ಕಾಲ್ಪನಿಕ ಚಿತ್ರ. ಹಂಗಾಗಿ ಆ ಕಥೆ ಒಳಗೆ ಅದನ್ನ ಬಳಸ್ಕೊಂಡಿದ್ದೀನಿ. ಅದು ಜನರಿಗೆ ಅದು ಈಗ ಅದು ಹಿಡ್ಕೊಂಡದು ಅಷ್ಟೇ. ರವಿ ಸರ್ ಇಡೀ ಏನು ಹೇಳಿ ಖಾಲಿ ಕಂಡ್ರೆ ಅದು ನೀವು ನೋಟಿಸ್ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ. ನೋಟಿಸ್ ಮಾಡಿದಾರ ಎಲ್ಲ ಗೊತ್ತಿಲ್ಲ. ನಾನು ಮತ್ತೆ ಹೆಬ್ಬಾಳ ಸರ್ ಇಬ್ರು ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತೆ ಅದ್ರಲ್ಲಿ ಏನಿಲ್ಲ. ಸರಿ, ಏನೇ ಅದು ಖಾಲಿನೇ ಕೊಡುವಾಗ ಅದು ಅವರು ಹೇಳುವಾಗ ಕೂಡ ಹೆಬ್ಬಾಳ ಸರ್ ಒಂದು ಸಣ್ಣದೊಂದು ಪ್ರಯೋಗ ಮಾಡಿದ್ರು. ಸಿಡಿ ತೋರಿಸ್ಬಿಟ್ಟು ಪೆಂಡ್ರೈವ್ ಅಂತಾರೆ, ಪೆಂಡ್ರೈವ್ ತೋರಿಸ್ಬಿಟ್ಟು ಸಿಡಿ ಅಂತಾರೆ. ಅಷ್ಟು ಇಗ್ನೋರೆಂಟ್ ಪಾಲಿಟಿಷಿಯನ್ ಎಷ್ಟು ಇಗ್ನೋರೆಂಟ್ ಇರ್ತಾರೆ ಅಂದ್ರೆ, ಏನೋ ನನ್ನ ಹತ್ರದ ಬುಟ್ಟಿ ಒಳಗೆ ಹಾವದ ಬಿಟ್ಟು ಬಿಡ್ತೀನಿ ಅನ್ಕೋತೆ ನಮ್ಮನ್ನ ಎಷ್ಟೋ ವರ್ಷಗಳಿಂದ ನಮ್ಮನ್ನ ಫೂಲ್ ಮಾಡ್ಕೋತೆ ಬಂದಾರ. ಆ ತರದ್ದು ಒಂದಿಷ್ಟು ಹೇಳಿಸ್ಬೇಕಾಗಿತ್ತು. ಕೆಲವೊಂದು ಡೈಲಾಗ್ಸ್ಗಳು ನಾನು ರವಿ ಸರ್ ಬಾಯಿಂದನೇ ಹೇಳಿಸುವಂತ ಒಂದು ಆಸೆ ಇಟ್ಕೊಂಡು ನಾನು ಬರೆದಿದ್ದೆ. ಅದನ್ನ ಅವ್ರು ಬಹಳ ಸಶಕ್ತವಾಗಿ ಮುಟ್ಸಿದ್ದಾರೆ ಆಡಿಯನ್ಸ್ಗೂ ಕೂಡ. ಈ ತರದ್ದು ಘಟನೆಗಳ ಬಗ್ಗೆ ಇದನ್ನ ಕೊಡ್ತಾರೆ. ನಿನ್ನೆ ಯಾವ್ದೋ ಒಬ್ರು ಸಾಮಾನ್ಯ ಮನುಷ್ಯ ಅವ್ರು ಹೇಳ್ತಾ ಇದ್ರು ನಮ್ಮನ್ನ ರಾಜಕಾರಣಿಗಳು ಯಾವ ತರ ಮಾಡ್ತಾರೆ ಅಂತ ಅನ್ನೋದನ್ನ ರವಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆ ಸಿನಿಮಾದಲ್ಲಿ. ನಾನೀಗ ಗಮನ ಕೊಡ್ತಾ ಇದ್ದೀನಿ. ನಾವು ಕಾನೂನನ್ನ ನಾವು ಹೆಂಗ್ ಬಳಸ್ಕೋಬೇಕು, ನ್ಯಾಯಾಂಗವನ್ನ ಹೆಂಗ್ ಬಳಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಯ್ತು ಅನ್ನೋದು ಮಾತು. ಅಷ್ಟರ ಮಟ್ಟಿಗೆ ನಾನು ಅದ್ರೊಳಗೆ ಯಶಸ್ಸು ರವಿ ಸರ್ ಮುಖಾಂತರ ದಾಟಿಸಿದ್ದಕ್ಕೆ ನನಗೆ ಖುಷಿ. ನಾವು ಸಿನಿಮಾದಲ್ಲಿ ಮಿಸ್ ಮಾಡ್ಕೊಂಡಿದ್ದೆ. ರವಿ ಸರ್ ಇಡೀ ಸಿನಿಮಾ ಒಂದು ಸೀನ್ ನಗದೇ ಇಲ್ಲ, ಫುಲ್ ಸೀರಿಯಸ್. ಸಿನಿಮಾ ನೋಡಿ ಮಗನ ಜೊತೆ ಡ್ಯಾನ್ಸ್ ಆಗಿಲ್ಲ ಸರ್? ಡ್ಯಾನ್ಸ್ ಇದೆ, ಸ್ಮೈಲ್ ಇದೆ. ನನ್ನ ಮೇಲೆ ಬಹಳ ಕಂಪ್ಲೇಂಟ್ಸ್ ಇಲ್ಲ ಅಂತಲ್ಲ, ಬಟ್ ಅವ್ರಿಗೋಸ್ಕರನೇ ಇನ್ನೊಂದು ನಾವು ಮಾಡೋಣ. ಅದು ಅವ್ರ ಚಾಮ್ನೊಳಗೆ, ಅವ್ರ ಸ್ಟೈಲ್ನೊಳಗೆ ಇನ್ನೊಂದು ಆಗಲಿ. ಬಟ್ ಮತ್ತೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಸಿನಿಮಾ ನೋಡಿದವರು, ಸಿನಿಮಾ ನೋಡದೇ ಇರೋರು ಸರ್ ಬಂದಾರ. ನೀವು ಇದು ಅವಕಾಶ ನೀವು ಬಳಸ್ಕೊಳ್ಳ ಅಂದ್ರೆ ನನಗೆ ಒಂದೇ ಒಂದು ಗ್ರೂಪ್